ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಮತದಾರರು ಇರುವ ತಿರುಮಕೋಲಲು ನರಸೀಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳ ಪರ ಕಣದಲ್ಲಿ ಇರುವುದಕ್ಕಿಂತ ತ್ರಿಕೋನ ಸ್ಪರ್ಧೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಈ ಮೂವರ ನಡುವೆ ತೀವ್ರ ಪೈಪೋಟಿ ಶುರುವಾಗಿದ್ದು ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲ್ಲೋದು ಯಾರು? ಈ ಕುರಿತು ಒಂದು ರಿಪೋರ್ಟ್. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಚ್.ಸಿ. ಮಹದೇವಪ್ಪ, ಜಾತ್ಯತೀತ ಜನತಾದಳದ ಅಶ್ವಿನ್ ಕುಮಾರ್ ಹಾಗೂ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ರೇವಣ್ಣ ಕಣದಲ್ಲಿದ್ದು ಗೆಲುವು ತಮ್ಮದೇ ಎಂಬ ತವಕದಲ್ಲಿದ್ದಾರೆ. 2018ರಲ್ಲಿ ಜೆಡಿಎಸ್ನ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮಹದೇವಪ್ಪ ಅವರನ್ನ ಸೋಲಿಸಿದ್ದ ಎಂ ಅಶ್ವಿನ್ ಕುಮಾರ್ ಕೂಡ ಇವತ್ತು ಮತ್ತೆ ವಿಧಾನಸಭಾ ಪ್ರವೇಶಿಸಬೇಕೆಂಬ ಪ್ರಯತ್ನದಲ್ಲಿದ್ದಾರೆ. ಆಗ ಅವರೊಂದಿಗಿದ್ದ ಮಾಜಿ ಶಾಸಕಿ ಸುನೀತಾ ವೀರಪ್ಪಗೌಡ ಇವತ್ತು ಕಾಂಗ್ರೆಸ್ಸಿನಲ್ಲಿದ್ದು ಮಹದೇವಪ್ಪ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಕ್ಷೇತ್ರದಲ್ಲಿ 45,000 ಒಕ್ಕಲಿಗರಿದ್ದು ಸುಮಾರು 80,000ದಷ್ಟು ದಲಿತ ಮತದಾರರಿದ್ದಾರೆಂಬ ಅಂದಾಜಿದೆ. ಹಾಗಾಗಿ ಇಲ್ಲಿ ಜಾತಿ ಸಮೀಕರಣವೂ ಅಷ್ಟೇ ಮುಖ್ಯವಾಗುತ್ತದೆ ಎಂಬುದನ್ನು ಬಿಜೆಪಿಯಲ್ಲಿ ಕಣದಲ್ಲಿರುವ ಡಾಕ್ಟರ್ ಎಂ ರೇವಣ್ಣ ಅವರು ನರಸೀಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿ ತಮ್ಮದೇ ಆದ ಬೆಂಬಲಿಗರನ್ನ ಸಂಘಟಿಸಿಕೊಂಡು ಇದೀಗ ಅಧಿಕೃತವಾಗಿ ರಾಜಕಾರಣಕ್ಕಿಳಿದಿದ್ದಾರೆ. ಅಶ್ವಿನ್ ಕುಮಾರ್, ದಳಪತಿ, ಎಚ್.ಡಿ. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಪ್ರಭಾವಗಳೊಂದಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡುತ್ತಿದ್ದಾರೆ. ಡಾಕ್ಟರ್ ಎಂ ರೇವಣ್ಣ ಅವರು ತಮ್ಮ ಜನಪರ ಸೇವೆ ಹಾಗೂ ಪ್ರಧಾನಿ ಮೋದಿ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಮತ ಕೇಳಲು ಮುಂದಾಗಿದ್ದಾರೆ. ಇದೆಲ್ಲಕ್ಕಿಂತ ವಿಭಿನ್ನವಾದ ನೆಲೆಯಲ್ಲಿ ನಿಂತವರು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ. ವಾಸ್ತವದಲ್ಲಿ ತ್ರಿವೇಣಿ ಸಂಗಮ ಕಾವೇರಿ, ಕಪಿಲಾ ಹಾಗೂ ಗುಪ್ತವಾಹಿನಿಯಾದ ಸ್ಫಟಿಕ ಸರೋವರ ಎಂಬ ಈ 3 ನದಿಗಳ ಸಂಗಮದಿಂದಾಗಿ ಹೇಗೆ ಪವಿತ್ರ ಕ್ಷೇತ್ರವಾಗಿದೆಯೋ ಹಾಗೆಯೇ ಅಭಿವೃದ್ಧಿ ಕೆಲಸ ಕಾರ್ಯಗಳ ಮೂಲಕ ಎಚ್.ಸಿ. ಮಹದೇವಪ್ಪ ಅವರು ಈ ಕ್ಷೇತ್ರವನ್ನ ಅಭೂತಪೂರ್ವವಾಗಿ ಅಭಿವೃದ್ಧಿಗೊಳಿಸಿದ್ದಾರೆಂಬ ಜನಸಾಮಾನ್ಯರ ಅನಿಸಿಕೆಗೆ ಇಲ್ಲಿ ಜೀವಂತ ನಿದರ್ಶನವಾಗಿದ್ದಾರೆ. ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮಹದೇವಪ್ಪನವರು ತಮ್ಮನ್ನೇ ಅರ್ಪಿಸಿಕೊಂಡಂತೆ ಅಧಿಕಾರ ದಂಡದ ಮೂಲಕ ಹಗಲಿರುಳು ಶ್ರಮಿಸುತ್ತಿದ್ದರಿಂದ ಇವತ್ತು ಟಿ ನರಸೀಪುರದಲ್ಲಿ ಸಾಕಷ್ಟು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಎಲ್ಲ ಪಾರ್ಟಿಗಳಿಗೂ ನಾನು ಆಡಳಿತಾತ್ಮಕವಾಗಿ ಅವ್ರಿಗೆ ಸಹಕಾರ ಬೆಂಬಲ ಕೊಟ್ಕೊಂಡು ಆ ಥರ ಕೆಲಸ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬಿಜೆಪಿ ಅವರು ನನಗೆ ಸೋತೋದ ಮೇಲೆ ಸನ್ಮಾನ ಮಾಡ್ತಾರೆ. ನಾಯಿ ತೆಗಿಲಾಗಿ ಇರ್ಬೋದು. ಇಡೀ ರಾಜ್ಯದಲ್ಲಿ ಯಾರು ಮಾಡಿಲ್ಲ. ಅಂದ್ರೆ ಅಭಿವೃದ್ಧಿಯ ಪರವಾಗಿದ್ದೀನಿ ನಾನು. ಯಾವುದೇ ಒಂದು ಧರ್ಮ, ಒಂದು ಜಾತಿ ಪರವಾಗಿಲ್ಲ, ಅಭಿವೃದ್ಧಿ ಪರ ಇದ್ದೀನಿ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮೀಸಲಾತಿ ಅದರ ಪರ ಇದ್ದೀನಿ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ತಮ್ಮ ದಿನನಿತ್ಯದ ಅಧ್ಯಯನದ ಹಾಗೂ ಶಿಸ್ತಿನ ಬದುಕಿನ ಮೂಲಕ ರಾಜ್ಯದ ಜನರಿಗೆ ಯಾವ ರೀತಿಯಲ್ಲಿ ನೆರವಾಗಬಹುದು, ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ರಾಜ್ಯಕ್ಕೆ ಉಪಯುಕ್ತವಾಗುತ್ತದೆ ಮತ್ತು ಶೋಷಿತ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಾದರೆ ಏನು ಮಾಡಬೇಕು ಎಂಬುದರ ಕುರಿತು ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದಾರೆ. ಸರ್ವರನ್ನ ಸಮಾನರಾಗಿ ಒಳಗೊಳ್ಳುವಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆಶಯದ ದಿಕ್ಕಿನೆಡೆ ಕೆಲಸ ಮಾಡುವ ಮಹದೇವಪ್ಪನವರು ಬಹುತೇಕ ಎಲ್ಲ ಸಮುದಾಯಗಳಿಗೂ ನೆರವಾಗುವಂತೆ ಕೆಲಸವನ್ನು ಮಾಡಿದ್ದಾರೆ ಎಂಬುದಕ್ಕೆ ಅವರು ಅಧಿಕಾರದ ಸಂದರ್ಭದಲ್ಲಿ ರೂಪಿಸಿದ್ದ ನೀತಿ ನಿಯಮಗಳೇ ಸಾಕ್ಷಿಯಾಗಿವೆ. ಹೀಗಿರುವಾಗ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರ ಇವತ್ತು ಯಾರು ಹಿತವನ್ನ ಈ ಮೂವರೊಳಗೆ ಎಂಬ ನಿಟ್ಟಿನಲ್ಲಿ ಅಳೆದು ತೂಗಿ ನೋಡುತ್ತಿದ್ದಾರೆ. ಆ ಚರ್ಚೆಯಲ್ಲಿ ಮುಂಚೂಣಿಗೆ ಬರುವ ಹೆಸರೇ ಮಹದೇವಪ್ಪ ಎಂಬುದು ಸುಳ್ಳಲ್ಲ. ಸಾಲು ಸಾಲು ಕೆಲಸಗಳ ಮೂಲಕ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದು ಮತ್ತೊಮ್ಮೆ ಸಿದ್ದರಾಮಯ್ಯ ಅವರೊಂದಿಗೆ ಕ್ಷೇತ್ರ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಲಿ ಎಂಬುದು ಕ್ಷೇತ್ರದ ಮತದಾರರ ಅಭಿಪ್ರಾಯವಾಗಿದೆ. ಬ್ಯೂರೋ ರಿಪೋರ್ಟ್, ಪುಟ್ಟಸ್ವಾಮಿ, ಮೈಸೂರು, ರಾಜ್ ನ್ಯೂಸ್ ಕನ್ನಡ.